ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ನಾವು ಯೂಸ್ ಮಾಡೋ ಟ್ಯಾಂಕ್ ಬ್ಯಾಗ್ ಯಾವುದು ಅಂತ ತೋರಿಸ್ಕೊಡ್ತೀನಿ. ನೋಡ್ಬೋದು ನನ್ನ ಹಿಂದೆಗಡೆನೇ ಇದೆ ಟ್ಯಾಂಕ್ ಬ್ಯಾಗು. ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇದೇ ಟ್ಯಾಂಕ್ ಬ್ಯಾಗು. ಇದೇ ನಮ್ಮ ಹತ್ರ ಇರೋದು ಟ್ಯಾಂಕ್ ಬ್ಯಾಗು. ಈ ಟ್ಯಾಂಕ್ ಬ್ಯಾಗ್ ನೇಮ್ ಬಂದು ವಯಟರಾ ಫ್ಲೈ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಅಂತ. ಇದ್ರದ್ದು ಕೆಪಾಸಿಟಿ ತೋರಿಸ್ತೀನಿ ಬನ್ನಿ. ಇದ್ರದ್ದು ಕೆಪಾಸಿಟಿ ಬಂದು 18 ಲೀಟರ್ ಇದೆ. ಇದು ಬಂದು ಆಲ್ಮೋಸ್ಟು ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ನೋಡ್ಬೋದು ನೀವು, ಪರ್ಫೆಕ್ಟ್ ಸೈಜಲ್ಲಿದೆ. ಇನ್ನು ಇದ್ರದ್ದು ಸೈಜ್ ಅಂತ ಬಂದರೆ ನಿಮಗೆ 6 ಲೀಟರಿಂದ ಸ್ಟಾರ್ಟ್ ಆಗುತ್ತೆ. 6 ಲೀಟರು, 13 ಲೀಟರು, ತುಂಬ ದೊಡ್ಡದು ಬೇಕಂದರೆ 22 ಲೀಟರು, 4-5 ಮಾಡೆಲ್ಗಳಿದೆ. ನೋಡ್ಬೋದು ಟ್ಯಾಂಕ್ ಬ್ಯಾಗ್ ಯಾವ ಥರ ಇದೆ ಅಂತ. ಇದು ಬಂದು 18 ಲೀಟರು. ನಾವು ಯಾಕೆ 18 ಲೀಟರ್ ತೊಗೊಂಡ್ವಿ ಅಂದರೆ 18 ಲೀಟರ್ ಬಂದು ಆಲ್ಮೋಸ್ಟ್ ಪರ್ಫೆಕ್ಟ್ ಸೈಜು ಎಲ್ಲ ಬೈಕಿಗೂ. ಇದು ಎಕ್ಸ್ಪಲ್ಸಲ್ಲೂ ಯೂಸ್ ಮಾಡಿದ್ದೀವಿ, ಇದರಲ್ಲೂ ಯೂಸ್ ಮಾಡಿದ್ದೀವಿ. ತುಂಬ ದೊಡ್ಡದೇನು ಅನ್ಸೋದಿಲ್ಲ. ಬಟ್ 22 ಲೀಟರ್ ಎಲ್ಲ ತೊಗೊಂಡ್ರೆ ತುಂಬ ದೊಡ್ಡದಾಗುತ್ತೆ. ನಿಮಗೆ ಟರ್ನ್ ಮಾಡಬೇಕಾದ್ರೆ ಎಲ್ಲ ಹ್ಯಾಂಡಲ್ ಬಾರ್ ಟಚ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಫುಲ್ ರೊಟೇಟ್ ಆಗೋದಿಲ್ಲ. ಇನ್ನು 6 ಲೀಟರು, 13 ಲೀಟರ್ ಇದೆ. ಅದು ಬಂದು ತುಂಬ ಚಿಕ್ಕದಾಗ್ಬಿಡುತ್ತೆ. ಅಷ್ಟು ಐಟಮ್ಸ್ಗಳು ಇಕ್ಕೋಕ್ಕಾಗೋದಿಲ್ಲ. ಗ್ಲೌಸು ಮತ್ತು ಪರ್ಸ್ಗಳು ಇಕ್ಬೋದು ಅಷ್ಟೇ, ಬೇರೆ ಏನು ಇಕ್ಕೋಕ್ಕಾಗೋದಿಲ್ಲ. ಇದು 18 ಲೀಟರ್ ಆಗಿರೋದ್ರಿಂದ ಇದ್ರದ್ದು ಸ್ಪೇಸ್ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ನೋಡ್ಬೋದು ಟ್ಯಾಂಕ್ ಬ್ಯಾಗ್ ಈ ಥರ ಇದೆ ನೋಡೋದಕ್ಕೆ. ಮುಂದೆಗಡೆ ಬಂದು ನಿಮಗೆ ಫೋನ್ ಇಕ್ಕೋದಕ್ಕೆ ಒಂದು ಪಾಕೆಟ್ ಸಿಗುತ್ತೆ, ಟ್ರಾನ್ಸ್ಪರೆಂಟು, ಮ್ಯಾಪೆಲ್ಲ ನೋಡೋದಕ್ಕೆ. ಆ್ಯಂಡ್ ನಿಮಗೆ ಸೈಡಲ್ಲಿ ಜಿಪ್ ಇದೆ, ಚಿಕ್ಕದು ಪಾಕೆಟ್ ಸಿಗುತ್ತೆ. ಈ ಸೈಡ್ ಒಂದು ಸಿಗುತ್ತೆ, ರೈಟ್ ಸೈಡು ಒಂದು ಸಿಗುತ್ತೆ. ಇಲ್ಲಿ ನಿಮಗೆ ರಿಫ್ಲೆಕ್ಟರ್ಸ್ಗಳಿದೆ, ನೈಟ್ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ. ಆ್ಯಂಡ್ ಒಳಗಡೆ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಒಳಗಡೆ ತೋರಿಸ್ತೀನಿ. ನೋಡ್ಬೋದು, ಓಪನ್ ಮಾಡಿದ್ರೆ ಮೇಲ್ಗಡೆನೇ ಒಂದು ಮೆಶ್ ಇದೆ. ಒಂದು ಮೆಶ್ ಪಾಕೆಟ್ ಇದೆ. ಡಾಕ್ಯುಮೆಂಟ್ಸು, ಪರ್ಸು, ಗಾಗಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇದು ಒಳ್ಳೆ ಸ್ಪೇಸು. ಆ್ಯಂಡ್ ಇನ್ನು ಸ್ಪೇಸ್ಗೆ, ಈ ಮೇನ್ ಸ್ಪೇಸ್ಗೆ ಅಂತ ಬಂದರೆ ನೋಡ್ಬೋದು, ನಾವಿಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಬ್ಯಾಗ್ ಇಕ್ಕಿದ್ದೀವಿ. ಕ್ಯಾಮ್ರಾ ಬ್ಯಾಗ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ ಸ್ಪೇಸು. ನೋಡ್ಬೋದು ತುಂಬ ದೊಡ್ಡದಾಗಿದೆ. ನಾವು ಒಂದು ಫುಲ್ ಸೈಜ್ ಕ್ಯಾಮ್ರಾ ಇಕ್ಕಿರೋದು. ನೀವು ಕ್ಯಾಮ್ರಾ ವ್ಲಾಗ್ ಏನಾದ್ರು ಮಾಡ್ತೀರಾ ಅಂದರೆ ಡ್ರೋನ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಸೈಜ್ ಇದು. ನಿಮಗೆ ಇದರಲ್ಲಿ ರೈನ್ ಕವರ್ ಸಿಗುತ್ತೆ, ಎಕ್ಸ್ಟ್ರಾ ಅಡಿಷ್ನಲ್ಲು. ಅದು ರೈನು, ಡಸ್ಟಿಂದ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಇದು ಕ್ಯಾಮ್ರಾ ಬ್ಯಾಗ್ ಬಂದು ಅಡಿಷ್ನಲ್ ತೊಗೊಂಡಿರೋದು, ಇದು ಇನ್ಕ್ಲೂಡೆಡ್ ಏನಿಲ್ಲ. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಈ ಥರ ನೆಟ್ ಸಿಗುತ್ತೆ. ನೀವೇನಾದ್ರು ಸಿಂಪಲಾಗಿ ಗ್ಲೌಸ್ ಎಲ್ಲ ಏನಾದ್ರು ಸಿಗಿಸ್ಬೇಕಂದ್ರೆ ಯೂಸ್ ಆಗುತ್ತೆ. ಇದು ಬಂದು ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗು. ನೋಡ್ಬೋದು ಇದೆಲ್ಲ ಮ್ಯಾಗ್ನೆಟಿಕ್ಕು. ಮೆಟಲ್ ಗಾಡಿಗಳಿಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ. ನೀವೇನಾದರೂ KTM ಅಡ್ವೆಂಚರ್ ಇಟ್ಕೊಂಡಿದ್ದೀರಾ ಫೈಬರ್ ಬಾಡಿ ಅಂದರೆ ಅದಕ್ಕೆಲ್ಲ ಸ್ಟ್ರ್ಯಾಪ್ ಹಾಕೋಬೇಕು. ಇದು ಮೆಟಲ್ ಆಗಿರೋದ್ರಿಂದ ಈಸಿ ಟು ಆಕ್ಸಿಸ್ಸು. ನೀವೆಲ್ಲನೂ ಹೊರಗಡೆ ಎತ್ಕೊಂಡು ಹೋಗ್ತೀರಾ ಅಂದರೆ ಈಸಿಯಾಗಿ ಓಪನ್ ಮಾಡ್ಕೊಬೋದು, ಎತ್ಕೊಂಡು ಹೋಗ್ಬಿಡ್ಬೋದು. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಅಷ್ಟು ಜಿಪ್ ಹಾಕ್ಬೋಣ. ನೋಡ್ಬೋದು ಬ್ಯಾಕ್ ಸೈಡ್ ನೋಡೋದಕ್ಕೆ ಈ ಥರ ಇದೆ. ಅವಲ್ಲೇ ಏನು ಮ್ಯಾಗ್ನೆಟ್ ತೋರಿಸ್ತೀವಿ, ಇದೇ ಮ್ಯಾಗ್ನೆಟು. ಫುಲ್ಲು 5 ಬರುತ್ತೆ ಮ್ಯಾಗ್ನೆಟು. ಇದು ಆ ಸೈಡ್ ಈ ಸೈಡು ಬರುತ್ತೆ, ಎರಡೆರಡು. ಆ್ಯಂಡ್ ಇಲ್ಲೊಂದು ಮ್ಯಾಗ್ನೆಟ್ ಇದೆ ನಿಮಗೆ ಸೆಂಟ್ರಲ್ಲಿ ಕುತ್ಕೊಳ್ಳೋದಕ್ಕೆ. ಆ್ಯಂಡ್ ನೀವೇನಾದರೂ ಪೆಟ್ರೋಲ್ ಟ್ಯಾಂಕ್ ರಿಮೂವ್ ಮಾಡಿದಾಗ ನೀವು ಈಸಿಯಾಗಿ ಎತ್ಕೊಂಡು ಹೋಗ್ಬೋದು. ನೋಡ್ಬೋದು ನಾರ್ಮಲ್ ಬ್ಯಾಗ್ ಥರ ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಈ ಥರ ಕೈಲಿ ಹಿಡ್ಕೊಂಡು ಹೋಗ್ಬೋದು. ತುಂಬ ಈಸಿ ಆಕ್ಸೆಸ್ ಇದೆ, ಏನು ಕಾಂಪ್ಲಿಕೇಟೆಡ್ ಏನಿಲ್ಲ ಎತ್ಕೊಂಡು ಹೋಗೋದಕ್ಕೆಲ್ಲ. ನಾರ್ಮಲ್ ಬ್ಯಾಗ್ ಥರನೇ ಯೂಸ್ ಮಾಡ್ಬೋದು. ನೋಡಿ ಬ್ಯಾಗ್ ಸೈಜು ಅಷ್ಟೇ ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಇದೆ, ತುಂಬ ದೊಡ್ಡದೇನಿಲ್ಲ. ನೀವೇನಾದರೂ ಒನ್ ಡೇ ರೈಡೆಲ್ಲ ಹೋಗ್ತೀರಾ ಅಂದರೆ ಇದರಲ್ಲೇ ಗ್ಲೌಸು, ಒಂದು ಜೊತೆ ಬಟ್ಟೆ ಎಲ್ಲ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲ ಅಂದರೆ ಡ್ರೋನು, ಮೊಬೈಲು, ಗ್ಯಾಜೆಟ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಳ್ಳೆ ಬ್ಯಾಗು. ಈ 6 ಲೀಟರು, 13 ಲೀಟರ್ಗೆಲ್ಲ ಹೋದಾಗ ತುಂಬ ಚಿಕ್ಕದಾಗ್ಬಿಡುತ್ತೆ, ನಿಮಗೆ ಇಷ್ಟು ಸ್ಪೇಷಿಯಸ್ ಆಗಿರೋದಿಲ್ಲ. ಆ್ಯಂಡ್ ಮೆಟೀರಿಯಲು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಇದು ತೊಗೊಂಡು ಆಲ್ಮೋಸ್ಟು 1 ವರ್ಷ ಹತ್ತತ್ರನೇ ಆಯಿತು. ಮಾನ್ಸೂನ್ ರೈಡೆಲ್ಲ, ಉಡುಪಿ ರೈಡೆಲ್ಲ ಇದರಲ್ಲೇ ಹೋಗಿರೋದು. ಸ್ವಲ್ಪ ಡಸ್ಟ್ ಆಗುತ್ತೆ ಅಷ್ಟೇ. ನೀವು ಪ್ರೊಟೆಕ್ಟರ್ ಕವರ್ಗಳನ್ನ ಹಾಕೋಬೋದು, ರೈನ್ ಕವರು. ಬಟ್ ತುಂಬ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ಎಲ್ಲೇ ಏನು ಇಶ್ಯೂ ಬಂದಿಲ್ಲ. ಒದ್ದೆ ಆಗುತ್ತೆ, ರೈನ್ ಕವರು ಅಷ್ಟೇ ತುಂಬ ಚೆನ್ನಾಗಿದೆ. ಒದ್ದೆ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ. ಫುಲ್ಲು ಮಾನ್ಸೂನಲ್ಲಿ ರೈಡ್ ಮಾಡಿದಾಗ ರೈನ್ ಕವರ್ ಹಾಕಿದ್ವಿ. ಟ್ಯಾಂಕ್ ಬ್ಯಾಗು ಒಂಚೂರು ವೆಟ್ಟಾಗಿರಲಿಲ್ಲ. ಕೆಳಗಡೆ ಮಾಮೂಲಿ ಇಲ್ಲೆಲ್ಲ ಆಗುತ್ತೆ, ಅದೇನು ಒಣಗೋಗುತ್ತೆ, ಅದೇನು ಲೆಕ್ಕಕ್ಕೆ ಬರೋದಿಲ್ಲ. ಒಳ್ಳೆ ಪ್ರೊಟೆಕ್ಟ್ ಮಾಡುತ್ತೆ ಮಳೆನೆಲ್ಲ. ಆ್ಯಂಡ್ ಸೈಜು ಅಷ್ಟೇ, ನೀವು ಕುತ್ಕೊಂಡಾಗ ತುಂಬ ಹೈಟ್ ಅಂತಲೂ ಅನಿಸೋದಿಲ್ಲ. ತೋರಿಸ್ತೀನಿ ನೋಡಿ. ನೋಡ್ಬೋದು ನಾನಿವಾಗ ಕುತ್ಕೊಂಡಿದ್ದೀನಿ, ತುಂಬ ಹೈಟ್ ಏನು ಬರೋದಿಲ್ಲ ನನಗೆ. ಆಲ್ಮೋಸ್ಟು ನಾನು ಎದೆ ಹತ್ರ ಏನು ಬರೋದಿಲ್ಲ, ಸ್ವಲ್ಪ ಹೊಟ್ಟೆ ಹತ್ರ ಇದೆ. ಅದೇ ನೀವೇನಾದ್ರು 22 ಲೀಟರ್ ತೊಗೊಂಡ್ರೆ ಇಷ್ಟು ಹೈಟ್ ಬಂದ್ಬಿಡುತ್ತೆ, ನಮ್ಮ ಎದೆ ಹತ್ರನೇ ಬಂದ್ಬಿಡುತ್ತೆ. ಆ್ಯಂಡ್ ಟರ್ನ್ ಮಾಡಬೇಕಾರೆಲ್ಲ ಹ್ಯಾಂಡಲ್ ಬಾರ್ ಟಚ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ. ಆ್ಯಂಡ್ ಮುಂದೆ ನೋಡ್ಬೋದು
ನೀವು ಪೆಟ್ರೋಲ್ ಏನಾದ್ರು ಹಾಕ್ಸ್ಕೋಬೇಕಂದ್ರೆ ಫುಲ್ ಓಪನ್ ಮಾಡಬೇಕೇನಾಗಿಲ್ಲ. ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಸುಮ್ಮನೆ ಒಂದು ಸೈಡ್ ಹಿಂಗೆ ಓಪನ್ ಮಾಡಿ ಸ್ವಲ್ಪ ಕೆಳಗೆ ಎಳ್ಕೊಂಡ್ರೆ ಆಗೋಗುತ್ತೆ. ತುಂಬ ಈಸಿ ಇದೆ, ಎಲ್ಲೂ ಏನೋ ತುಂಬ ಕಷ್ಟ ಅನ್ಸೋದಿಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಆ್ಯಂಡ್ ಈ ಥರ ಮ್ಯಾಗ್ನೆಟಿಕ್ ಇರೋದ್ರಿಂದ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ, ನೀವೇನಾರು ಆಫ್ ರೋಡ್ಗೆಲ್ಲ ಹೋಗಿರ್ತೀರಾ, ಗಾಡಿಯಲ್ಲಿ ನಿಂತ್ಕೊಂಡು ಹೋಗಬೇಕು, ಸಾಡಲ್ ಮಾಡ್ಕೊಂಡು ಹೋಗಬೇಕು ಅಂದಾಗ ಸ್ವಲ್ಪ ಇದು ಮುಂದೆ ಬೆಂಡಾಗೋದಕ್ಕಾಗೋದಿಲ್ಲ. ನೀವು ಆವಾಗ ಓಪನ್ ಮಾಡಿಬಿಟ್ಟು ನಾರ್ಮಲ್ ಬ್ಯಾಗ್ ಥರ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಈಸಿ ಆಗುತ್ತೆ. ಅದೇ ಸ್ಟ್ರ್ಯಾಪ್ ಬ್ಯಾಗ್ ಆದರೆ ಪ್ರತಿ ಸಲಿನೂ ಸ್ಟ್ರಾಪ್ ಎಲ್ಲ ರಿಮೂವ್ ಮಾಡಿ ತೊಗೊಂಡೋಗ್ಬೇಕು, ಅದು ತುಂಬ ಕಷ್ಟ ಟ್ರಿಪ್ಗಳು ಹೋಗ್ಬೇಕಾದಾಗ. ಇದಾದರೆ ಈಸಿ ಆ್ಯಕ್ಸಿಸು. ಇದೆಲ್ಲ ಇವಾಗ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಹಿಂಗೆ ಈಚೆ ಬಿಟ್ಟಿದ್ದೀನಿ ಅಷ್ಟೇ. ಒಳಗಡೆ ಸ್ಪೇಸ್ ಇದೆ, ಇದೆಲ್ಲ ಒಳಗಡೆ ಹೊಂಟೋಗುತ್ತೆ ನಾರ್ಮಲ್ ಟೈಮಲ್ಲಿ. ಸೊ ತೋರಿಸ್ತೀನಿ ರೀ ಒಂದು ನಿಮಿಷ. ನೀವು ಬೈಕ್ ನಿಲ್ಲಿಸ್ಬಿಟ್ಟು ಬ್ಯಾಗ್ನ ತೊಗೊಂಡೋಗ್ಬೇಕು ಅಂದಾಗ ಈ ಮ್ಯಾಗ್ನೆಟಿಕ್ನೆಲ್ಲ ಇಲ್ಲೇ ಒಳಗಡೆ ಹಾಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಅದನ್ನೇನು ಈಚೆ ಬಿಟ್ಕೋಬೇಕು, ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋ ಥರ ಏನಿಲ್ಲ, ಫುಲ್ ಎಲ್ಲ ಕವರ್ ಆಗುತ್ತೆ. ಅದೇ ನೀವು ಇದನ್ನು ಓಪನ್ ಮಾಡಿ ಬೈಕ್ ಹಾಕೋತೀರಾ, ಇದೆಲ್ಲ ಎಕ್ಸ್ಟ್ರಾ ಇದು ಮಾಡಬೇಕು, ಇದು ಒಳಗಡೆ ಹಾಕಬೇಕು ಅಂದರೆ ಇದೂ ಅಷ್ಟೇ ಓಪನ್ ಮಾಡ್ಬೋದು. ಓಪನ್ ಮಾಡಿ ಇಲ್ಲಿ ಸ್ಪೇಸ್ ಇದೆ, ಒಳಗಡೆ ಹಾಕೋಬೋದು. ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕಂತ ಈಚೆ ಇಕ್ಕಿದ್ದೀನಿ ಅಷ್ಟೇ. ಫುಲ್ ಎಲ್ಲ ಒಳಗಡೆ ಹಾಕ್ಕೊಂಡು ಬರೀ ಇದನ್ನು ಮಾತ್ರ ಹಾಕೋಬೋದು. ಅವಾಗೆಲ್ಲೂ ಈ ಸ್ಟ್ರ್ಯಾಪೆಲ್ಲ ಏನು ಕಾಣಿಸೋದಿಲ್ಲ. ಇವಾಗ ಜಸ್ಟ್ ವೀಡಿಯೋಗಷ್ಟೇ ಕಾಣಿಸ್ತಾ ಇರೋದು. ಸೊ ನೋಡ್ಬೋದು ಫುಲ್ಲು ಹ್ಯಾಂಡಿಯಾಗಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ ಅಂತ. ಡ್ರೋನು, ಕ್ಯಾಮ್ರಾ, ವ್ಯಾಲೆಟ್ಟು, ಆ್ಯಕ್ಷನ್ ಕ್ಯಾಮ್ರಾಗಳು, ಗ್ಯಾಡ್ಜೆಟ್ಗಳನ್ನೆಲ್ಲ ಇಟ್ಕೋತೀರ ಅಂದರೆ ಆರಾಮಾಗಿ ಇಟ್ಕೋಬೋದು. ಗ್ಲೌಸು ಇಲ್ಲ, ನಾವು ಫುಲ್ಲು ಗ್ಯಾಡ್ಜೆಟ್ ಎಲ್ಲ ಏನಿಲ್ಲ, ಜಸ್ಟ್ ರೈಡಿಂಗ್ ಪರ್ಪಸ್ಗೆ, ಟೂರಿಂಗಿಗೆ ಅಂದರೆ ಫುಲ್ಲು ಒಂದು ಜೊತೆ ಬಟ್ಟೆ ಇಟ್ಕೋಬೋದು ಆರಾಮಾಗಿ. ಪ್ಯಾಂಟು, ಶರ್ಟು, ಟವಲೆಲ್ಲ ದೊಡ್ಡದಾಗಿದೆ, ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕದು ಅಲ್ಲ. ಸೊ ವಯಟಾರ ಗೊತ್ತಲ್ಲ ನಿಮಗೇನೆ, ಟ್ರಸ್ಟೆಡ್ ಬ್ರ್ಯಾಂಡು, ತುಂಬ ಸೇಲ್ಸ್ ಇದೆ ಇರೋದ್ರಲ್ಲಿ. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಬ್ರ್ಯಾಂಡ್ ಇದೂ ಟೂರಿಂಗ್ ಆಕ್ಸೆಸರೀಸ್ಗಳಲ್ಲಿ. ಆ್ಯಂಡ್ ಇದರದ್ದು ಪ್ರೈಸ್ ಬಂದು 3300 ಏನೋ ಇದೆ ಅಮೆಝಾನಲ್ಲಿ. ಆಲ್ಮೋಸ್ಟ್ ಎಲ್ಲ ಕಡೆ ಅದೇ ಇರುತ್ತೆ, ಒಂದು 200 ರುಪೀಸ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಆಫರಲ್ಲಿದ್ದಾಗ ನೋಡಿ ತೊಗೊಳ್ಳಿ. ನಾವು ತೊಗೊಂಡಾಗ ಮೋಸ್ಟ್ಲಿ ಒಂದು 400 ರುಪೀಸ್ ಏನೋ ಆಫರ್ ಇತ್ತು ಅನಿಸುತ್ತೆ, 2800 ಇತ್ತು ಅನಿಸುತ್ತೆ. ಸೊ ಆಫರ್ಗಳು ಬರುತ್ತಲ್ಲ, ಆಫರಲ್ಲಿ ತೊಗೊಳ್ಳಿ, ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗುತ್ತೆ. ಈ ಪ್ರೈಸ್ ರೇಂಜ್ಗೆ ಇದು ಒಳ್ಳೆಯ ಬ್ಯಾಗ್ ಅಂತ ನಾನು ಹೇಳ್ತೀನಿ. ಸೊ ಬೇರೆ ನಿಮಗೆ ಯಾವ್ದಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಒಂದು ಸಲ ಚೆಕ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಟ್ಯಾಂಕ್ ಬ್ಯಾಗು ಹೇಗಿತ್ತು ಅಂತ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಇಲ್ಲಿಗೆ ಈ ವಿಡಿಯೋ ಮುಗಿದಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.